ತರದಲ್ಲಾದ್ರೂ ಶಾಪ ಕಡೆ ಆಗುತ್ತೆ ಅಂತ ಪ್ರತಿ ಸಾರಿನೂ ಪ್ರಯತ್ನ ಮಾಡ್ತಾನೆ ಇದೀವಮ್ಮ. ಅದು ತಪ್ಪಾ? ಒಬ್ಬ ಮನುಷ್ಯ ಸಾಯ್ತಾನ ಬದುಕ್ತಾನ ಅಂತ ಎದುರು ನೋಡೋದು ಕೂಡ ತಪ್ಪೇ ಅಲ್ವಾ ಅಜ್ಜಿ? ನನಗೆ ನಮ್ಮ ಅಣ್ಣಂಗೆ ಆಸ್ತಿ ಎಷ್ಟಿದೆ ಅಂತ ಹೇಳಿದ್ರಿ, ಹಾಗೆ ಆಪತ್ತಿನ ಬಗ್ಗೆ ಶಾಪದ ಬಗ್ಗೆನೂ ಹೇಳ್ಬೇಕಾಗಿತ್ತು. ಅದನ್ನ ಮುಚ್ಚಿಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿದ್ರಿ. ನಾವು ನಮ್ ಕುಟುಂಬ ಸರಿ ಮಾಡ್ಕೊಳ್ದಿರೋ ತಪ್ಪಿದು. ನಮ್ಮಣ್ಣ ಯಾಕೆ ಮದ್ವೆ ಮಾಡ್ಕೋತಿಲ್ಲ ಅಂತ ಅರ್ಥ ಆಗದೆ ಹೇಗಾದ್ರೂ ಮಾಡಿ ಮದ್ವೆ ಮಾಡಿಸ್ಬೇಕು ಅಂತ ನಿಮಗ್ ಹೇಳ್ದೆ ನಾನ್ ಮಾಡಿದ್ದು ನನ್ ತಪ್ಪೆ. ನಿಜ ಗೊತ್ತಾದ್ಮೇಲೆ ನಾನ್ ಮಾಡಿದ್ದು ತಪ್ಪಲ್ಲ, ಘೋರವಾದ ಪಾಪ ಅಂತ ಅರ್ಥ ಆಯ್ತು. ಏನೋ ಏನೋ ದ್ವೇಷ ಪ್ರತೀಕಾರದಲ್ಲಿ ಇದಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀವ್ ಹೇಳಿದ್ರಿ. ಇವಾಗ ಈ ನಿಜಾನು ಕೂಡ ಗೊತ್ತಾದ್ರೆ ನನ್ನನ್ನ ಕೊಲೆ ಪಾತಕಿ ಅಂತಾರೆ. ಹೇಗೆ ಈ ಮನೆಗೆ ಶಶಿನ ಬಾ ಅಂತ ಕರೀಲಿ? ಹೇಗೆ ಅವಳನ್ನ ಸಾವಿನ ಕೂಪಕ್ಕೆ ತಳ್ಳಿ? ಈ ಕೈಯಾರೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೆ, ಅಣ್ಣನ ಹತ್ರನೂ ಕಟ್ಟಿಸ್ದೆ. ಈ ಕೈಯಾರೆ ಅವಳನ್ನ ನರಕಕ್ಕೆ ತಳ್ಬಿಟ್ಟೆ ನಾನು. ಹೇಗೆ ಶಶಿಗೆ ನಾನು ಮುಖ ತೋರಿಸೋದು? ಹೇಗೆ ಅವಳಿಗೆ ನಾನು ಉತ್ತರ ಕೊಡೋದು? ಆ ಶಾಪ ಏನಾದ್ರೂ ನನಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ದಿವ್ಯಾ, ಅಣ್ಣ, ನರಕ ಆಗ್ತಾ ಇದೆ ಅಣ್ಣ. ಈ ವಿಷಯ ಗೊತ್ತಾದ್ರೆ ಅಪ್ಪ ಅಮ್ಮ ಕೂಡ ಕ್ಷಮಿಸಲ್ಲ, ಆ ದೇವ್ರು ಕೂಡ ನನ್ನನ್ನು ಕ್ಷಮಿಸಲ್ಲ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಇವಾಗ ಅವರಿಗೆ ಶಶಿಗೆ ನಾನೇನ್ ಹೇಳ್ಬೇಕು ಅಣ್ಣ? ಅವ್ರನ್ನ ಹೇಗ್ ವಾಪಸ್ ಕರ್ಕೊಂಡ್ ಬರೋದು? ಹೇಗ್ ವಾಪಸ್ ಕರ್ಕೊಂಡ್ ಬರೋದಣ್ಣ? ಹೇಗ್ ವಾಪಸ್ ಕರ್ಕೊಂಡ್ ಬರೋದು? ದಿವ್ಯಾ, ಹೇಗೆ ವಾಪಸ್ ಕರ್ಕೊಂಡ್ ಬರೋದು? ದಿವ್ಯಾ, ಕೇಶವ ಹೋಗ್ ನೋಡು.